ಈಗ ವಿಚಾರ ಮಾಡಿದ್ದೀವಿ ರೀ. ನಮ್ಗೆ ವಕೀಲರು ನಮಗೆ ಫೋನ್ ಹಚ್ಚಿ ಹಿಂಗೆ ಜಾಮೀನು ಸಿಕ್ಕೈತೆ ಅಂತೇಳಿ ಹೇಳಿದರು. ಅದ್ರ ಪ್ರಕಾರ ನಾನು ಬಸವರಾಜ್ ಅವ್ರ ಕಡೆ ಬಂದೆ. ನಾನು ಏನಿಲ್ಲ, ಅವ್ರು ಜಾಮೀನು ಸಿಕ್ಕಿದ್ದು ಕೋರ್ಟ್ ಅವ್ರಿಗೂ ಒಂದು ಥರ ಕಾನೂನು ಐತಿ, ನಮಗೂ ಒಂದು ಥರ ಕಾನೂನು ಐತಿ. ಯಾಕಂದರೆ ಈಗ ನಾವು ನಮಗೆ ನ್ಯಾಯ ಸಿಗ್ತೈತೆ ಅಂತೇಳಿ ನಾವು ಹೋಗಿದ್ದೀವಿ, ನಮ್ಗೆ ನ್ಯಾಯ ಸಿಕ್ಕಿತ್ತು. ಈಗ ಅವ್ರು ಅದ್ರ ಪ್ರಕಾರ ಅವ್ರು ಹೈಕೋರ್ಟಿಗೆ ಹೋದಾಗ ಅವ್ರಿಗೆ ಇದು ಸಿಕ್ಕೈತೆ ಅಂತಂದ್ರೆ ನಮಗೂ ಏನು ದೊಡ್ಡದಲ್ಲ. ನಾವು ಸುಪ್ರೀಂ ಕೋರ್ಟ್ ಐತಿ, ನಮಗೂ ಇನ್ನೂ ಚಾನ್ಸ್ ಐತಿ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನಾವು ಅಪೀಲ್ ಮಾಡ್ತೀವಿ. ನಿರೀಕ್ಷೆ ಮಾಡಿದ್ರೆ ಹಿಂಗಾಗತ್ತೆ ಅಂತೇಳಿ ನಮ್ಮ ಹಿಂಗೆ ಆಗೋದಿಲ್ಲ, ಆಗ್ತೈತಿ ಅಂತೇಳಿ ನಿರೀಕ್ಷೆ ನಮಗೇನು ಇದ್ದಿದ್ದಿಲ್ಲ. ಅದು ಯಾವ ಕಾರಣಕ್ಕೆ ಅವ್ರಿಗೆ ಜಾಮೀನು ಕೊಟ್ಟಾರ, ಸ್ಟೇ ಕೊಟ್ಟಾರ ಅನ್ನೋದನ್ನು ನಮಗೇನು ಗೊತ್ತಿಲ್ಲ. ಅದನ್ನು ನಾವು ತಿಳ್ಕೊಂಡು ನಮ್ಮ ಇದ್ರ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಫೋನ್ ಮಾಡಿದಾಗ ಏನೇನು ಹೇಳಿದ್ರಿ? ಏನಿಲ್ಲ, ಸ್ಟೇ ಸಿಕ್ಕೈತೆ ಅವ್ರಿಗೆ ಮತ್ತು ಅಂತಿಷ್ಟ ಹೇಳಿದರು. ಅದ್ರ ಪ್ರಕಾರ ನಾನು ಬಸವರಾಜ್ ಅವರ ಜೊತೆಗೆ ನಾನು ಇಲ್ಲೇ ಅದೇನು ಮಾಧ್ಯಮದವ್ರು ಎಲ್ಲರೂ ಬಂದಾರ ಅಂತಂದ್ರೆ ನಾನು ಅದರಲ್ಲೇ ಬರ್ತೀನಿ ಅಂತೇಳಿ ನಾನು ಇಲ್ಲಿ ಬಂದೆ. ಹಿಂದಿನ ಈಗ ಆದೇಶನ ರದ್ದು ಮಾಡಿ ಅಮಾನತು ಮಾಡಿ ಈಗ ಮತ್ತೆ ಅವ್ರಿಗೆ ಸ್ಟೇ ನೀಡಿರುವಂಥದ್ದು, ಅಂದರೆ ಜಾಮೀನು ನೀಡಿರುವಂಥದ್ದು, ಅದು ಯಾವ ಕಾರಣಕ್ಕೆ ಅವ್ರಿಗೆ ಸ್ಟೇ ಕೊಟ್ಟಾರ, ಜಾಮೀನು ಕೊಟ್ಟಾರ ಅನ್ನೋದು ಗೊತ್ತಿಲ್ಲ. ಅದನ್ನ ತಿಳ್ಕೊಂಡು ನಾವು ಅವ್ರಿಗೆ ಸುಪ್ರೀಂ ಕೋರ್ಟಿಗೆ ನಾವು ಅದನ್ನು ಅಪೀಲ್ ಮಾಡ್ತೀವಿ. ಈಗ ಸ್ಟೇ ಅದು ತಾತ್ಕಾಲಿಕ, ಅವ್ರ ಅದನ್ನು ನೋಡ್ಕೊಂಡು ನಾವು ಇದು ಮಾಡ್ತೀವಿ. ನಾವು ನಮಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ, ನಿರಂತರ ಇರ್ತೀನಿ, ಮಾಡ್ತೀವಿ. ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಹಾಂ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಸರ್, ಈಗ ತಾವು ಅಷ್ಟೇ ಹೋಗ್ತೀರಾ? ಅಂದರೆ ಯೋಗೇಶ್ ಗೌಡ ಅವ್ರ ಪತ್ನಿ ಅವರು ಇಂತಿಷ್ಟು ಡಬಲ್ ಸ್ಟ್ಯಾಂಡ್ ನಿಲ್ಲುತ್ತೆ ಸರ್, ಮೊದಲು ಇಲ್ಲ, ಈಗ ಹೆಂಗೆ ಸರ್ ಅದು ನಾವು ಅವ್ರಿಲ್ಲ, ನಮ್ಮ ಹೋರಾಟ ನಾವು ಏನು ಮಾಡಾಕತ್ತಿದ್ದೀವಿ ಅದ್ರ ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಯೋಗೇಶ್ ಗೌಡ್ರಿ ಅಂತ ನಾವೇನು ಕರೆದು ತಗೊಳ್ಳೋದಿಲ್ಲ, ನಮ್ಮ ಹೋರಾಟಕ್ಕೆ ನಾವು ನಿರಂತರ ಹೋರಾಟ ಮಾಡ್ತೀವಿ. 4 ಜನರಿಗೆ ಯಾರಂತ ಗೊತ್ತಾಯ್ತು? 14, 8, 10, 14, 15. ಸರಿ, ಈಗ ತಡೆಯಾಜ್ಞೆಯನ್ನು ಯಾವ ಆಧಾರದ ಮೇಲೆ ನ್ಯಾಯಾಲಯ ಕೊಟ್ಟಿದೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಾಗಿಲ್ಲ. ಸಂಪೂರ್ಣ ಆದೇಶದ ಪ್ರತಿ ನಮ್ಮ ಕೈಗೆ ಬಂದ ಮೇಲೆ ಗೊತ್ತಾಗೋದು. ಸೊ ಯಾವ ಆಧಾರದ ಮೇಲೆ ತಡೆಯಾಜ್ಞೆ ಕೊಟ್ಟಿದ್ದೆ ಅದನ್ನು ಗಮನಿಸಿ ಯಾವ ಅಂಶಗಳನ್ನು ನಾವು ಕೋರ್ಟ್ ಮುಂದೆ ತರೋದರಲ್ಲಿ ಫೇಲ್ ಆಗಿದ್ದೀವಿ ಅನ್ನೋದನ್ನು ನೋಡಿಕೊಂಡು ನಾವು ಈ ಪ್ರಕರಣವನ್ನು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾನು ಮಾತಾಡಿದ್ದೀನಿ. ಈಗ ಒಂದು 5 ನಿಮಿಷದ ಹಿಂದೆನೇ ಮಾತಾಡಿದೆ ಗುರುನಾಥ ಗೌಡರ ಜೊತೆ. ಗುರುನಾಥ ಗೌಡರು ಹೇಳಿದ್ದಾರೆ, ಕುಟುಂಬದಿಂದಾಗಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗೋಣ ಅಂತೇಳಿ, ತಡೆಯಾಜ್ಞೆ ಕೊಟ್ಟಿರೋದು ತಪ್ಪು ಅಂತೇಳಿ. ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ, ಅಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ನಾವು. ಈಗ ಇದರಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದು, ಸಾಕಷ್ಟು ಏನು ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿದ್ದು, ಸಾಕ್ಷಿಗಳನ್ನು ಹೈಜಾಕ್ ಮಾಡಿ ಕರ್ಕೊಂಡು ಹೋಗಿರುವಂಥ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿದ್ದು, ಮೊನ್ನೆ ನ್ಯಾಯಾಲಯದ ಮುಂದೆ ಅವ್ರ ಸಾಕ್ಷಿಗಳು ಕೂಡ ಬಂದು ನೋಡಿದ್ರು. ಮತ್ತು ಇದೊಂದು ವಿಶೇಷ ಪ್ರಕರಣ ಆಗಿದ್ದರಿಂದಾಗಿ ಒಬ್ಬ ಜನಪ್ರತಿನಿಧಿ, ಅವಾಗಿನ ಹಾಲಿ ಮಿನಿಸ್ಟ್ರು, ಈಗಿನ MLA ಅವರ ವಿರುದ್ಧ ಈ ಪ್ರಕರಣ ನಡೆದಾಗ ಸಾಕಷ್ಟು ಅಲ್ಲಿ ಸಾಕ್ಷಿಗಳು ಹೇಳಕ್ಕೆ ಹೆದರಿದ್ರು ಸಹ ಬಹಳಷ್ಟು ಜನ ಧೈರ್ಯಗುಂದದೆ ಬಂದು ಕೋರ್ಟ್ ಮುಂದೆ ನಿಂತು ಸಾಕ್ಷಿಯನ್ನು ಹೇಳಿದರು. ಅವೆಲ್ಲ ಸಾಕ್ಷಿಗಳನ್ನು ಕೋರ್ಟು ಗಣನೆಗೆ ತೆಗೆದುಕೊಂಡಿರುತ್ತೆ ಅಂತ ನಮ್ಗೆ ಅನಿಸುತ್ತೆ. ಆದರೆ ಇವತ್ತು ಸ್ಟೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲೇ ಒಂದು ಕೂಡ ನಮಗೂ ಕೂಡ ಬೇಸರ ಆಗಿದೆ. ಯಾಕಂತ ಕೇಳಿದ್ರೆ ನಮಗೆ ನ್ಯಾಯಾಲಯದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗ ಯಾವ ಆಧಾರದ ಮೇಲೆ ಸ್ಟೇ ಸಿಕ್ಕಿದೆ ಅನ್ನೋದನ್ನು ನಾವು ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ. ಇದು ಗುರುನಾಥ ಗೌಡ ನಾನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಈಗ ಅದನ್ನು ಈಗ ಹಿಂದಿನ ಶಿಕ್ಷೆಯನ್ನು ಅಮಾನತು ಮಾಡಿ ಈಗ ಸ್ಟೇ ಕೊಟ್ಟಿರುವಂಥದ್ದು ಅಲ್ಲ, ಅಮಾನತು ಮಾಡಿದ್ದಾರೆ. ಈಗ ಅಮಾನತ್ತು ವೆಕೆಟ್ ಆಗುವುದಿಲ್ಲ ಅಂತ ಯಾರು ಹೇಳ್ತಾರೆ? ಅಮಾನತು ಮಾಡಿದ್ದಾರೆ. ಈ ನ್ಯಾಯಾಲಯ ಯಾವ ಅಂಶಗಳ ಮೇಲೆ ಅಮಾನತು ಮಾಡಿದ್ದಾರೆ ಅದನ್ನೇ ಪ್ರಶ್ನೆ ಮಾಡ್ತೀವಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ. ಈಗ ಇದು ಜಿಲ್ಲೆಗೆ ಪ್ರವೇಶ ಏನಾದರೂ ಅವಕಾಶ? ಈಗ 195A ಒಳಗಡೆನೂ ಕೂಡ ಒಂದು ಪ್ರಕರಣ ನಡೀತಾ ಇದೆ, ಸಾಕ್ಷಿನಾಶ ಅವ್ರ ಪ್ರಕರಣ ಈಗಲೂ ಕೂಡ ನಡೀತಾ ಇದೆ. ಸೊ ಧಾರವಾಡ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಅದರಲ್ಲೂ ಕೂಡ ಡಿಸ್ಟ್ರಿಕ್ಟ್ ಎಂಟ್ರಿ ಆಗಬಾರ್ದಂತನೂ ಕೂಡ ಇದೆ. ಹಾಗಾಗಿ ಜಿಲ್ಲೆ ಪ್ರವೇಶ ಮಾಡುವಂತಹ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಈಗ ನ್ಯಾಯಾಲಯ ಅದರ ಏನು ಸಂಪೂರ್ಣ ಕಾಪಿ ಬಂದ ಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಏನೇನು ಆದೇಶ ಇದೆ, ಒಳಗೆ ಜಿಲ್ಲೆ ಪ್ರವೇಶ ಮಾಡಬೇಕು ಬೇಡೋ ಅದರಲ್ಲಿ ಏನು ಬರ್ದಿರೋ ಅಂತ ಗೊತ್ತಿಲ್ಲ ನನಗೆ. ಗೊತ್ತಾದ್ಮೇಲೆ ನೋಡ್ಕೊಂಡು ನಿಮ್ಗೆ ನಾನು ಉತ್ತರ ಕೊಡ್ತೀನಿ.